ಪರಮೇಶ್ವರ್ ಅವರ ನಿಮ್ಮ ಬಗ್ಗೆ ಏನು ಬೊಮ್ಮಾಯಿ ಅವರು ಹೇಳಿದ್ದಾರೆ. ನಿಮ್ಮ ಬಗ್ಗೆ ನಮ್ದೇನೋ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯನೇ ಇಲ್ಲ, ಒಳ್ಳೇದು ಮಾಡ್ತೀರಾ ಅಂತಾನೆ ನಾವು ತಿಳ್ಕೊಂಡಿದ್ದೀರಿ. ಇದೇ ತರ ಸಂದರ್ಭ ಕೂಡ ನನಗೂ ಬಂದಿತ್ತು. ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು, ದೊಡ್ಡ ಗಲಾಟೆ ಆಯ್ತು, ಧರಣಿ ಆಯ್ತು, ವಿಧಾನ ಪರಿಷತ್ತಲ್ಲಿ ಧರಣಿ. ನಾನು ಹೋಮ್ ಮಿನಿಸ್ಟ್ರು, ನಾನು ಆ ಸಂದರ್ಭದಲ್ಲಿ ನಾನು ಹಿಂದೆ ಮುಂದೆ ನೋಡ್ಲಿಲ್ಲ. ನನಗೂ ಒತ್ತಡ ಇತ್ತು, ಬಹಳ ಒತ್ತಡ ಇತ್ತು, ಫೋನ್ಗಳು ಬಂದಿತ್ತು ನನಗೆ, ನಾನು ಮಾಡ್ಲಿಲ್ಲ. ಅವರೆಲ್ಲರನ್ನು ಗೂಂಡ ಹಾಕ್ದೆ. ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ. ಆ ರೀತಿ ಮಾಡ್ಬೇಕು ನೀವು. ಯಾಕೆಂದ್ರೆ ಇದ್ರಲ್ಲಿ ನೋಡಿ, ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯಿ ಕ್ಲಿಯರ್ ಆಗಿ ಹೇಳಿದ್ರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, 3 ಜನ ಇದ್ದೀರಿ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವರು. ನೀವು 2ನೇ ಬಾರಿ ಹೋಮ್ ಮಿನಿಸ್ಟರ್. ನೀವು ನಮಗಿಂತ ಇನ್ನಷ್ಟು ಸಮರ್ಥರು. ನೀವು ನಾವೆಲ್ಲ ಒಂದೊಂದು ಬಾರಿ ಆದ್ರೆ 3 ಮೆಡಲ್ ನಿಮಗೆ. ನಾವು ಒಂದು ಸಿಂಗಲ್ ಸ್ಟಾರು. ನಾವು ಸಿಂಗಲ್ ಸ್ಟಾರು. ಸಿಂಗಲ್ ಸ್ಟಾರ್ ಅಂದ್ರೆ ಸಬ್ ಇನ್ಸ್ಪೆಕ್ಟ್ರು, ASI, ನೀವು ಸರ್ಕಲ್ ಇನ್ಸ್ಪೆಕ್ಟ್ರು, ನೀವು ಸರ್ಕಲ್. ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರೋ ದಾರಿಗೆ ಹೋಗೋರ್ ಮೇಲೆ ಹಾಕಿದ್ರು ಏನೋ ಅವನಿಗೆ ನೋಡಿಲ್ಲಪ್ಪ, ಶಾಸಕ ಪರಿಚಯ ಇರೋರು. ಮಾಹಿತಿ ತಗೊಳಕೇನು, ಶಾಸಕನ ಮಾಹಿತಿ ತಗೊಳಕ್ಕೆ 5 ನಿಮಿಷದ ಕೆಲಸ. ಮತ್ತೆ ಆ ಶಾಲೆಯವರು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿರೋದು. ಅಪರಾಧಿ ಅಂತ ಸಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ನೀವು ಸರ್ಕಾರ ಅವ್ರಿಗೆ ಬಹುಮಾನ ಕ್ಲೀನ್ ಚಿಟ್ ಕೊಟ್ಟು ಅವ್ರೇನು ಮಾಡಿಲ್ಲ ಅಂತ ನಾನೇ ಹೇಳಿದೆ ಸ್ಪೀಕರ್ ಅವ್ರಿಗೆ. ನಾನೇ ನೋಡಿದ್ದೀನಿ, ಎಲ್ಲಾ ಚಾನಲ್ ನಾನೇ ನೋಡಿದ್ದೀನಿ. ಒಬ್ಬರು ಮಕ್ಕಳಲ್ಲ, 10 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ದೇವ್ರ ಸಮಾನ, ಮಕ್ಕಳು ದೇವ್ರ ಸಮಾನ. ಅದರಿಂದ ಸಸ್ಪೆಂಡ್ ಆದ್ಮೇಲೆ ಏನೇನು ಒತ್ತಡಗಳು, ಏನೇನು ಫೋನ್ ಬಂತೋ ಅದಕ್ಕೆ ನೀವು ದಯವಿಟ್ಟು, ನನಗೂ ಫೋನ್ ಬಂತು, ನಾನು ಇವತ್ತು ಹೇಳ್ಬಾರ್ದು, ಅರುಣ್ ಜೇಟ್ಲಿ ಅವರು ಇಲ್ಲ ಅವತ್ತು. ಫೋನ್ ಮಾಡಿದ್ರು ನನಗೆ ಅರುಣ್ ಜೇಟ್ಲಿ, ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್, ಸರ್ಕಾರ ನೀವು ಹೋಮ್ ಮಿನಿಸ್ಟರ್ ಆಗಿದ್ದ ಆಕ್ಷನ್ ಅಂದ್ರು ನನಗೆ. ನಿಮಗೆ ಫೋನ್ ಬಂದವೆಲ್ಲ ನೋ ಆಕ್ಷನ್ ಅಂತ ಬಂದೈತೆ. ಅದೇ ಸಮಸ್ಯೆ ಆಗಿರೋದಿಲ್ಲ. ಅದಕ್ಕೆ ದಯವಿಟ್ಟು ಈ ತರದ ನಡೀತಾ ಇರ್ತತೆ, ಬೇರೆ ಇಲಾಖೆಯಲ್ಲಿ ಮಾಡ್ಬೋದು. ನೀವು ಹೋಮ್ ಮಿನಿಸ್ಟರ್ ಆಗಿ ನೀವು ಈ ತರ ನಡ್ಕೊಂಡಾಗ ಮಾತ್ರ ನೀವು ರಿಯಲ್ ಹೋಮ್ ಮಿನಿಸ್ಟರ್. ಅದಕ್ಕೆ ಆ ತರ ರಿಯಲ್ ಹೋಮ್ ಮಿನಿಸ್ಟರ್ ನೀವು ಆಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅವನ್ನ 1 ನಿಮಿಷ ಇಲ್ಲಿಂದಾನೆ ಫೋನ್ ಮಾಡಿ ಹೇಳ್ಬೇಕು, ಸಸ್ಪೆಂಡ್, ಅವನ ಸಸ್ಪೆಂಡ್ ಅಂತ ಹೇಳ್ಬೇಕು. ಆಗ ಮಾತ್ರ ಒಂದು ನ್ಯಾಯ ಸಿಗಕ್ಕೆ ಸಾಧ್ಯ ಆಗ್ತದೆ. ಕಣ್ಮುಂದೆ ಇದೆ, ಇದು ಪಿಕ್ಚರ್ ಕಣ್ಮುಂದೆ ಇದೆ, ಏನು ಆಚೆ ಈಚೆ ನೋಡಕ್ಕಿಲ್ಲ. ನಮ್ಮ ಶಾಸಕ ಇಲ್ಲೇ ಇದ್ದಾರೆ ಶಾಸಕ. ಅವರೇ ಹೇಳ್ತಾ ಇದ್ದಾರೆ ನಾವು ಹೋಗಿಲ್ಲ ಅಂತ, ನೀವು ಹೇಳ್ತಾ ಇದ್ದೀರಿ ಇಲ್ಲ ಅಂತ. ಇಷ್ಟಿದ್ರು ಕಣ್ಣೆದುರುಗಡೆ ಕನ್ನಡಿ ಇಟ್ಕೊಂಡು ನೀವು ಊರೆಲ್ಲ ಹುಡುಕಿದ್ರೆ ಹೇಗೆ? ದಯವಿಟ್ಟು ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹ ಮಾಡಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್